ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ಬ್ಲಾಗ್. ಇವತ್ತು ಮಧ್ಯಾಹ್ನ ಮ್ಯಾಂಗೋ ಲಸ್ಸಿ ಮಾಡಿದ್ದೆ. ಈ ರೆಸಿಪಿನ ನಾನು ಶೇರ್ ಮಾಡಿದ್ದೀನಿ, ಇಂಟ್ರೆಸ್ಟ್ ಇದ್ದರೆ ಚೆಕ್ ಮಾಡಿ. ಹಾಗೆ ಮಧ್ಯಾಹ್ನದ ಊಟಕ್ಕೆ ಅಂತೇಳಿ ಪನ್ನೀರ್ ಫ್ರೈಡ್ ರೈಸ್ ಮಾಡಿದ್ದೆ. ನನಗೆ ನನ್ನ ಮಗಳಿಗೆ ಇಬ್ಬರಿಗೆ ಅಂತ ಅಂದ್ಬಿಟ್ಟು ಮಾಡ್ಕೊಂಡಿದ್ದೆ. ಗಿಡಕ್ಕೆ ನೀರು ಹಾಕೋಣ ಅಂದ್ಕೊಂಡೆ, ಅಷ್ಟರಲ್ಲಿ ಮಳೆನೇ ಬಂತು. ಏನು ಮಳೆ ಅಂತೀರಾ, ನಮ್ಮ ಕನಕಪುರದಲ್ಲಿ ಸಖತ್ತಾಗಿ ಮಳೆ ಹೋಯಿತು. ನಮ್ಮ ಗಿಡಗಳೆಲ್ಲ ಫುಲ್ಲು ಹ್ಯಾಪಿ ಆಗಿಬಿಟ್ಟಿದ್ದಾವೆ. ಕ್ವಿಕ್ಕಾಗಿ ಮಾಡ್ಕೋಬೇಕು ಅಂದಾಗ ನಂಗೆ ತಟ್ ಅಂತ ನೆನಪಾಗೋದೆ ಹೆಸರುಕಾಳು ಸಾಂಬಾರು ಮತ್ತು ಬೇಳೆ ಸಾಂಬಾರು ಬೇಗ ಆಗುತ್ತೆ ಅಂತ ಅಂದ್ಬಿಟ್ಟು ಹೆಸರುಕಾಳು ಮತ್ತು ಟೊಮೊಟೊನ ಕೂಗಿಸ್ಕೊಂಡು ಲೈಟಾಗಿ ಒಗ್ಗರಣೆ ಕೊಟ್ಕೊಂಡು ಆಯಿತು. ಬೇಕು ಅಂದರೆ ಬದನೆಕಾಯಿ ಸಹ ಆ್ಯಡ್ ಮಾಡ್ಕೊಳ್ಳಿ. ನಾನು ಇಲ್ಲಿ ಆಲೂಗಡ್ಡೆನ ಆ್ಯಡ್ ಮಾಡ್ಕೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಬೇಳೆ ಸಾಂಬಾರು ಪುಡಿ ಉದುರಿಸ್ಕೊಂಡು ಒಂದು ಸ್ವಲ್ಪ ಕುದಿಸ್ಕೊಂಡ್ರೆ ಸಾಂಬಾರು ರೆಡಿ ಆಗುತ್ತೆ. ಮಳೆ ಬತ್ತಿತ್ತು ಅಂತ ಅಂದ್ಬಿಟ್ಟು ನನ್ನ ಹಸ್ಬೆಂಡ್ ಬಜ್ಜಿ ಮಾಡು ಅಂತ ಅಂದರು. ಸೊ ಆಲೂಗಡ್ಡೆ ಬಜ್ಜಿ ಮಾಡ್ತಿದ್ದೀನಿ. ಕಡಲೆ ಹಸಿಟ್ಟು, ಸ್ವಲ್ಪ ಕಾರ್ನ್ಫ್ಲೋರ್ ಮತ್ತು ಅಕ್ಕಿ ಹಸಿಟ್ಟು ಮತ್ತು ಅಚ್ಚ ಖಾರದ ಪುಡಿ, ಸ್ವಲ್ಪ ಸೋಡಾ ಮತ್ತು ಉಪ್ಪು ಹಾಕ್ಕೊಂಡು ಕಲಿಸ್ಕೊಂಡ್ರೆ, ಅಂದರೆ ಸ್ವಲ್ಪ ತೆಳ್ಳು ಕಲಿಸ್ಕೊಂಡ್ರೆ ರೆಡಿ ಆಗುತ್ತೆ. ಆ್ಯಸ್ ಯೂಶ್ವಲ್ ನಾನು ಯಾವಾಗಲೂ ಹೀಗೆ ಮಾಡೋದು. ನೆಕ್ಸ್ಟ್ ಇನ್ನೊಂದು ಕಡೆ ಮುದ್ದೆಗೆ ಇಟ್ಕೊಂಡು ಇನ್ನೊಂದು ಕಡೆ ಎಣ್ಣೆ ಕಾಯಕ್ಕೆ ಇಟ್ಕೊಂಡಿದ್ದೀನಿ. ನಾರ್ಮಲಾಗಿ ಬಜ್ಜಿ ಮಾಡಬೇಕಾದ್ರೆ ಯಾರು ಕಾರ್ನ್ಫ್ಲೋರ್ ಯೂಸ್ ಮಾಡಲ್ಲ ಅನ್ಕೊತೀನಿ. ಕಾರ್ನ್ಫ್ಲೋರ್ ಹಾಕಿದ್ರಂತೂ ಬಜ್ಜಿ ಸಖತ್ತಾಗಿ ಬರುತ್ತೆ. ಅಂದರೆ ಅದು ಕ್ರಿಸ್ಪಿ ಆಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ಒಂದ್ಸತಿ ಟ್ರೈ ಮಾಡಿ. ಮತ್ತು ಎಷ್ಟೊತ್ತಿಟ್ಟರು ಅದೇ ಕ್ರಂಚಿನೆಸ್ ಉಳ್ಕೊಂಡಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ನಮ್ಮ ಮನೆಯವ್ರಿಗೆ ಬಜ್ಜಿ ಇದೇ ಥರ ಇರಬೇಕು, ಚಿಪ್ಸ್ ಟೈಪಲ್ಲಿ. ಅಂದರೆ ಅದು ಹಸಿಟ್ ಥರ ಇದ್ದರೆ ಅವ್ರು ಅಷ್ಟಾಗಿ ಇಷ್ಟಪಡೋದಿಲ್ಲ. ನೀವು ಒಂದ್ಸತಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟಲ್ಲಿ ತಿಳಿಸಿ. ಇವತ್ತಿನ ಬ್ಲಾಗ್ ಇಷ್ಟೇ. ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.